ಸಾರಿಗೆ ಸಂಸ್ಥೆಯ ಎಲ್ಲ ನೌಕರರಿಗೆ ನಮಸ್ಕಾರ. ಇವತ್ತು ಸರ್ಕಾರ ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಿ ಒಂದು ಆದೇಶ ಹೊರಡಿಸಿದೆ. ಇದು ಎರಡನೇ ಆದೇಶ. ಜನವರಿ 18ನೇ ತಾರೀಕು 2 ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಒಂದು ಆದೇಶ ಹೊರಡಿಸಿತ್ತು. ಆವತ್ತು ಸಹ ಆ ಒಂದು ಅಂಶಗಳು ಬಗೆಹರಿದವಲ್ಲ ಅನ್ನೋ ಕಾರಣಕ್ಕೆ ಅದನ್ನು ನಾವು ಸ್ವಾಗತಿಸಿದ್ವಿ. ಇವತ್ತು 12.5% ಏನು ಹೆಚ್ಚಳ ಮಾಡಿದ್ದಾರೆ, ಅದು ವಾಟೆವರ್ ಮೇ ಬಿ ನಮಗೇನೇ ಅಸಮಾಧಾನ ಇರಲಿ, ಅತೃಪ್ತಿ ಇರಲಿ, ಸ್ವಾಭಾವಿಕವಾಗಿ ಸರ್ಕಾರವನ್ನು, ಆಡಳಿತ ವರ್ಗವನ್ನು ನಾವು ಅಭಿನಂದಿಸ್ತೇವೆ ಮತ್ತು ಸ್ವಾಗತಿಸ್ತೇವೆ. ಕಾರಣ ಇಷ್ಟೇನೆ, ಇದು 2020ರಿಂದ ಈ 26 ವರ್ಷಗಳ ಅವಧಿಯಲ್ಲಿ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಭಾಳ ಸುದೀರ್ಘ ಸಂಘರ್ಷ ನಡೆದಿದೆ. ನಿಜ ಹೇಳಬೇಕಂತಂದರೆ ಆ ಕರೋನಾ ಅವಧಿಯಲ್ಲಿ 2021ನೇ ಸಂದರ್ಭದಲ್ಲಿ ಆ ಮುಷ್ಕರ ಇತ್ಯಾದಿ ಏನಾಯಿತು, ಆಗ ಮಾಸ್ ನಮ್ಮ ನೌಕರರು ಅಗ್ರಿಮೆಂಟೇ ಬೇಡ, ಸರ್ಕಾರಿ ನೌಕರನ್ನು ಮಾಡಿಬಿಡಿ, ಸಂಘಗಳೇ ಬೇಡ ಅಂತ ಹೇಳಿ ಭಾಳ ದೊಡ್ಡ ರೀತಿಯಲ್ಲಿ ಟರ್ನ್ ಆಗಿದ್ದೆಲ್ಲ ನೋಡಿದ್ವು. ಈ ಹಿನ್ನೆಲೆಯಲ್ಲಿ ಆ 23ನೇ ಇಸ್ವಿನಲ್ಲಿ ಮತ್ತೆ ಒಂದು ಜಂಟಿ ಕ್ರಿಯಾ ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅದರ ಮೂಲಕ ಆಗಿದ್ದ ಅನ್ಬು ಕುಮಾರ್ ಅವರ ಹತ್ರ ಹಲವು ಬಾರಿ ಮಾತನಾಡಿ ಕಳೆದ ಬಾರಿ ಅದು 23 ಮಾರ್ಚ್ನಲ್ಲಿ 15ನೇ ತಾರೀಕು 15% ಹೆಚ್ಚಳ ಪಡ್ಕೊಂಡಿದ್ವು. ಅದ್ರ ಬಗ್ಗೆ 2ನೇ ದಿವಸ ಪ್ರತಿಕ್ರಿಯೆ ಕೊಡ್ತೋ ನಮ್ಮ ಜಂಟಿ ಕ್ರಿಯಾ ಸಮಿತಿ ಕಡೆಯಿಂದ ಇದು ನೌಕರರಿಗೆ ಅಸಮಾಧಾನ ಏನೂ ಇಲ್ಲ, 15% ವೇತನ ಹೆಚ್ಚಳ ಮಾಡೋದನ್ನು ನಾವು ನಿರಾಕರಿಸೋದಿಲ್ಲ, ಆದರೆ ಇಲ್ಲಿ ಕೆಲವು ವಿಚಾರಗಳಿದೆ ಅನ್ನೋ ಒಂದು ಮಾತು ಆವತ್ತು ನಾವು ಆಡಿದ್ವು. ಅದೇ ರೀತಿ ಇವತ್ತು 12.5%, ಅದು ಮೊದಲು 3%, ಆಮೇಲೆ 5%, 7%ಗೆ ಬಂದಿದ್ದವರು 12.5%ಗೆ ಇವತ್ತು ಫೈನಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅದನ್ನು ನಾವು ಎಷ್ಟೇ ಅಸಮಾಧಾನ ಇದ್ದರೂ ಒಂದು ಸ್ವಾಗತ ಮಾಡ್ತೇವೆ. ಈ ಮಧ್ಯದಲ್ಲಿ ನೌಕರರ ಏನು ಅತೃಪ್ತಿ ಇದೆ, ಆ ಅತೃಪ್ತಿಯನ್ನು ಬಳಸ್ಕೊಂಡು ಮುಷ್ಕರಕ್ಕೆ ಕರೆ ಕೊಟ್ಟಿರೋದು ಇದೆ. ಮುಷ್ಕರ ಆಗಬೇಕು, ಮುಷ್ಕರ ಆಗಲಿ, ಆದರೆ ಸಬ್ಜೆಕ್ಟ್ ಏನು, ವಿಚಾರಗಳೇನು? ಸಾರಿಗೆ ಸಂಸ್ಥೆಯಲ್ಲಿರುವ 90% ಚಾಲಕ ನಿರ್ವಾಹಕರು ಇವತ್ತೂ ಸಹ ತಾವು ಕೆಲಸಕ್ಕೆ ಹೋದ ತಕ್ಷಣ ತಮ್ಮ ಸಮಯಕ್ಕೆ ಸಂದರ್ಭ ಹಾಜರಾದ ತಕ್ಷಣವೇ ಅಟೆಂಡೆನ್ಸ್ ಬುಕ್ನಲ್ಲಿ ಸೈನ್ ಹಾಕಿ ಹಾಜರಾತಿ ತಗೊಳ್ಳೋ ಅವಕಾಶ ಇಲ್ಲ. ಇವತ್ತೂ ಕಂಡಕ್ಟ್ರು ಡ್ರೈವರ್ಗೆ ರಜಾ ಕೊಡೋದಕ್ಕೆ ಆ್ಯಪ್ ಅಂತ ಏನು ಮಾಡಿದ್ದಾರೆ, ಆ ಆ್ಯಪ್ ಮೂಲಕ ತುರ್ತು ಅಗತ್ಯ ಇದ್ದಾಗ ಆ ಆ್ಯಪ್ ಮೂಲಕ ರಜಾ ತಗೊಳ್ಳೋಕ್ಕೆ ಅವಕಾಶಗಳಿಲ್ಲ. ಹೀಗೆ ಚಾಲಕ ನಿರ್ವಾಹಕರಿಗೆ ವ್ಯಾಪಕವಾಗಿ ಶೋಷಣೆ, ದಬ್ಬಾಳಿಕೆ, ಕಿರುಕುಳ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ವೇತನವೇ ಬಹಳ ಮುಖ್ಯವಾದ ಇಶ್ಯೂ ಅಲ್ಲ. ಅದನ್ನು ನಾನು ಮ್ಯಾನೇಜ್ಮೆಂಟಿಗೆ ಸಾಕಷ್ಟು ಸಾರಿ ಹೇಳ್ತಿದ್ದೆ. ನೀವು ಏನು 38 ತಿಂಗಳು ವೇತನ ಹಿಂಬಾಕಿ ಕೊಡುವ ಬದಲು ಕಡಿಮೆ ಕೊಡೋದಾದರೆ, ಅದು 14 ತಿಂಗಳಿರ್ಬೋದು, 26 ತಿಂಗಳಿರ್ಬೋದು, ಏನು ಕೊಡೋದಾದರೆ ನೀವು ಅದಕ್ಕೆ ಕಾಂಪನ್ಸೇಟ್ ಆಗಿ ಪರ್ಯಾಯವಾಗಿ ಏನು ನಿಯಮಗಳಿದೆ, ಏನು ಸವಲತ್ತುಗಳಿದೆ, ಅದು ಹಿಂದೆ ಇದ್ದ ನಿಯಮಗಳನ್ನು ಮುಂದೆ ಬೇರೆ ಬೇರೆ ಆರ್ಡರ್ಗಳು ಮಾಡ್ತಾ ರದ್ದು ಮಾಡಿಕೊಂಡು ಈಗ ಚಾಲಕ ನಿರ್ವಾಹಕರಿಗಂತೂ ಪ್ರತಿ 1 ತಿಂಗಳಿಗೆ 22 ಮಿನಿಮಮ್ ಅಟೆಂಡೆನ್ಸ್ ತೊಗೋಬೇಕು ಅಂದರೆ ಆ ಅಟೆಂಡೆನ್ಸ್ ತಗೊಳ್ಳೋದಕ್ಕೂ ಸಾಹಸ ಮಾಡಬೇಕು. ವರ್ಷಕ್ಕೆ 15 ದಿವಸ CL ಇರುತ್ತೆ, ಆ CL ಅರ್ಧಕ್ಕೂ ಮುಕ್ಕಾಲು ಭಾಗ ತೊಗೊಳಕ್ಕೆ ಆಗೋದಿಲ್ಲ. ಈ ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಿ ತೀರ್ಮಾನ ಆಗಬೇಕಾಗಿತ್ತು ಅನ್ನೋದು ನಮ್ಮದು ಭಾಳ ದಿನದ ಬೇಡಿಕೆ. ಅದನ್ನು ನಾವು ಅನೇಕ ಸಾರಿ ಹೇಳಿದ್ವು. ಒಂದಂತೂ ನಿಜ, ಈ ಬಾರಿ ಸಹ ಏಕಪಕ್ಷೀಯವಾಗಿ ಅನೌನ್ಸ್ ಮಾಡಿದರು. ಇವುಗಳೆಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಒಂದು MOU ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅಗ್ರಿಮೆಂಟು ಆಗಿದ್ದಿದ್ರೆ ಭಾಳ ಸಂತೋಷ ಆಗ್ತಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಕಳೆದ 6-7 ವರ್ಷಗಳ ಏನು ನಮ್ಮ ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಗುಂಪುಗಳಾಗಿ, ಬೇರೆ ಬೇರೆ ಸಂಘಟನೆಗಳಾಗಿ 92ರಿಂದ ಒಂದೇ ಒಂದು ಸಂಘಕ್ಕೆ ಮಾನ್ಯತೆ ಇದೆ ಅಂತ ಅವ್ರನ್ನ ಮಾತ್ರ ಬೆಳೆಸ್ತೋ ಮಿಕ್ಕಾದ್ರನ್ನೆಲ್ಲ ತುಳಿತೋ ಇದ್ದ ಹಿನ್ನೆಲೆಯಲ್ಲಿ ಈ ನಾಳಿನಿಂದ ನಾವು
ನೌಕರರ ಸಂಘಗಳೆಲ್ಲನೂ ಒಂದು ವಿಚಾರದ ಮೇಲೆ ಒಗ್ಗಟ್ಟಾಗೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಈಗ ಸರ್ಕಾರ ಏನು ಶಕ್ತಿ ಯೋಜನೆ ದುಡ್ಡು 2200 ಕೋಟಿ ರೂಪಾಯಿ ಕೊಟ್ಟಿಲ್ಲ, ನೀವು ಟಿಕೆಟ್ ಅರ್ಜಿ ಹಾಕ್ಬಿಟ್ಟಿದ್ರೆ ಅದು ಕೊಡೋದಿಲ್ಲ ಅನ್ನೋದು ಅವ್ರ ವಿವರಣೆ. ಅಂಥವೆಲ್ಲ ಆಗದಿದ್ದಾಗೆ ಒಟ್ಟಾರೆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಆಡಳಿತ ವರ್ಗಕ್ಕೆ ಎಷ್ಟಿದೆಯೋ ನೌಕರರಿಗೂ ಅಷ್ಟೇ ಇದೆ. ನೌಕರರೆಲ್ಲರೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗದಿದ್ರೂ ನೌಕರರ ಪ್ರತಿನಿಧಿಗಳಾಗಿ ಸಂಘದ ಮುಖಂಡರಾದರೂ ಪಾರ್ಟಿಸಿಪೇಟ್ ಮಾಡುವಂತಹ ಅವಕಾಶ ಬೇಕಾಗ್ತದೆ. ಅದಕ್ಕಾಗಿ ನಾಳೆಯಿಂದ ಬೇರೆ ರೀತಿಯಲ್ಲಿ ನಾವೆಲ್ಲನೂ ಸರ್ಕಾರದ ಮೇಲೆ ಮತ್ತು ಆಡಳಿತ ಮಂಡಳಿ ಮೇಲೆ ಒತ್ತಡ ಹಾಕೋಣ. ಹಲವಾರು ಸಾಲ್ವ್ ಆಗಬೇಕಾದ ಇಶ್ಯೂ ಇದೆ. ವೇತನ ಒಂದು ವಿಚಾರ ಅಷ್ಟೇ, ವೇತನಕ್ಕಿಂತಲೂ ಹೆಚ್ಚಿನ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ಸಂದರ್ಭವನ್ನು ಅವಕಾಶವನ್ನು ಬಳಸ್ಕೊಳ್ಳೋಣ. ಏನೇ ಆಗಲಿ 12.5% 16% ತಗೊಳ್ಳೋ ಅವಕಾಶ ಇತ್ತು. ಅದನ್ನು ನಾನು ಅನೇಕ ಸಾರಿ ಹೇಳಿದ್ದೇನೆ. ಈ ಅಕಸ್ಮಾತ್ ಇವತ್ತು ಕಡಿಮೆ ಆಗಿದ್ದರೆ ನಮಗೆಲ್ಲ ಅಸಮಾಧಾನ ಆಗಿದ್ದರೆ ಆಡಳಿತ ವರ್ಗದ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ, ಹೈಕೋರ್ಟಿನಲ್ಲಿ ಕನ್ಸಲ್ಟೇಷನ್ ಆಫೀಸರ್ ಮುಂದೆ ಸರಿಯಾಗಿ ನಮ್ಮ ವಾದವನ್ನು ಮಂಡಿಸಿ ಆ ವಾದದ ಮೂಲಕ ನಾವು ಜಯ ಪಡೆಯೋಕ್ಕೆ ನಮ್ಮ ಏನದು ನೆಗೋಸಿಯೇಷನ್ ಸ್ಕಿಲ್ ಬಳಸ್ತಿಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನು ನಾವೇ ನಿಂದಿಸ್ಕೋಬೇಕೇ ವಿನಃ ಸರ್ಕಾರವನ್ನು, ಆಡಳಿತ ವರ್ಗನ, ನೌಕರರನ್ನು ನಿಲ್ಲಿಸೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತೋ, ಈ ಸಂದರ್ಭದಲ್ಲಿ ಏನು ಹೆಚ್ಚಳ ಮಾಡಿದ್ದಾರೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ. ಮತ್ತೆ ನಾಳೆಯಿಂದ ಹೊಸ ಅಧ್ಯಾಯ ಶುರು ಮಾಡೋಣ, ಬೇರೆ ಬೇರೆ ವಿಚಾರಗಳಿಗೆ ಹೋಗೋಣ. ಇವತ್ತು ಸಾಯಂಕಾಲ MS ಬಿಲ್ಡಿಂಗ್ನಲ್ಲಿ ನಾನು ಪ್ರಸಾದ್ ಅಂತೇಳಿ ಏನು ಇವ್ರನ್ನ ಭೇಟಿ ಮಾಡಿದ್ದೆ. ಅವ್ರ ಹತ್ರ ಒಂದು ಸಮಸ್ಯೆ ಹೇಳಿದೆ. ಏನದು ಸಮಸ್ಯೆ? ಉದಾಹರಣೆಗೆ ಈ ಬಸ್ಸು ಚೆಕ್ ಮಾಡಿದಾಗ ಟಿಕೆಟ್ಲೆಸ್ ಪ್ಯಾಸೆಂಜರ್ ಸಿಕ್ಕಿಬಿದ್ದಾಗ ಅವನಿಗೆ ಹೇಗೆ ಪೆನಾಲ್ಟಿ ವಸೂಲು ಮಾಡಬೇಕು ಮತ್ತು ಆರೋಪ ಹೊರಿಸಬೇಕು ಅನ್ನೋದು ಒಂದು ಇಶ್ಯೂ ಸುಮಾರು 1 ವರ್ಷದಿಂದ ನಾನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ ಪ್ಯಾಸೆಂಜರ್ ಎಲ್ಲಿ ಸಿಕ್ಕಿ ಬೀಳ್ತಾನೋ ಮತ್ತು ಅವನು ಎಲ್ಲಿ ವಾಹನ ಕಟ್ಟಿದ್ದಾನೋ ಅಲ್ಲಿಂದ ಅಲ್ಲಿಗೆ ಆಗುವಷ್ಟಕ್ಕೆ ಸರಿಯಾಗಿ ಪೆನಾಲ್ಟಿ ವಸೂಲು ಮಾಡಬೇಕು, ಅಷ್ಟಕ್ಕೆ ಬರೀಬೇಕು ಅಂತ. ಆದರೆ ಮ್ಯಾನೇಜ್ಮೆಂಟು ಬಸ್ ಎಲ್ಲಿಂದ ಹೊರಟಿರುತ್ತೋ ಅಥವಾ ಬಸ್ ಎಲ್ಲಿವರೆಗೂ ತಲುಪುತ್ತೋ ಅಲ್ಲಿವರೆಗೂ ಲೆಕ್ಕ ಕೇಸ್ ಬರೆಯೋದ್ರಿಂದ ನೂರಾರು ರೆಡ್ ಮಾರ್ಕ್ ಕೇಸುಗಳು ಬಸ್ ಕಂಡಕ್ಟರ್ ಡ್ರೈವರ್ಗಳಿಗೆ ಆಗ್ತಾಯಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅದಕ್ಕೆ ನಾನು ಹೋಗಿ ಅವ್ರಿಗೆ ಹೇಳಿದಾಗ ಅವರು 4 ಜನ MDಗಳ ಒಂದು ಸಮಿತಿಯನ್ನು ರಚಿಸಿ ಮತ್ತು ಆ ಸಮಿತಿ ಮುಂದೆ ಕಾರ್ಮಿಕ ಸಂಘಗಳ ಅಹವಾಲು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟು ಒಂದು ವರದಿ ತಗೊಂಡು ಜಾರಿ ಮಾಡೋಣ ಅನ್ನೋ ಮಾತು ಹೇಳಿದ್ರು ಮತ್ತು ಆರ್ಡರ್ ಮಾಡಿದ್ರು ಇವತ್ತು. ಹೀಗೆ ಹಲವಾರು ವಿಚಾರಗಳ ಮುಂದೆ ಇಟ್ಕೊಂಡು ಪ್ರತಿ ದಿವಸ ರಾಜಕೀಯ ಮಾಡೋದು ಇದ್ದೇ ಇರುತ್ತೆ, ಮಾಡೋಣ. ಅದಕ್ಕೆಲ್ಲರೂ ಸಹಕರಿಸಿ ಮತ್ತು ಈ ಎಲ್ಲ ವಿಚಾರಗಳನ್ನು ನೆಗೆಟಿವ್ ಆಗಿ ತೊಗೊಂಡೋಗೋಕ್ಕೆ ಬದಲಾಗಿ ಪಾಸಿಟಿವ್ ಆಗಿ ತೊಗೊಂಡೋಗಿ ಅಂತ ಹೇಳಿ ಇನ್ನೊಂದು ವಿಷಯ. ಈಗ ಸಾರಿಗೆ ಸಂಘಟನೆಗಳು ಏನು 24ಕ್ಕೆ ಮುನ್ನ ಚಾರ್ಟರ್ ಆಫ್ ಡಿಮ್ಯಾಂಡ್ಗಳು ಕೊಟ್ಟಿದ್ವು, ಪ್ರತಿಯೊಂದು ಚಾರ್ಟರ್ ಆಫ್ ಡಿಮ್ಯಾಂಡ್ನಲ್ಲೂ ಬೇರೆ 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 ಅಂಶಗಳು ಅನೇಕವಿತ್ತು. ಅದರಲ್ಲಿ ವೇತನ ಹೆಚ್ಚಳ, ವೇತನ ಹಿಂಬಾಕಿ ಮತ್ತು ಅವಧಿ 1/1/24 ಪರಿಷ್ಕರಣೆ ಆಗಬೇಕು ಅನ್ನೋದು ಕಾಮನ್ ಆಗಿ ಎಲ್ಲರ ಚಾರ್ಟರ್ ಆಫ್ ಡಿಮ್ಯಾಂಡ್ನಲ್ಲಿ ಇದ್ದಿದ್ದ ಅಂಶಗಳು. ಆದರೆ ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ನಾನು ಪರಿಗಣನೆಗೆ ತಗೊಳ್ಳದೆ ಭಾಳ ಮುಖ್ಯವಾಗಿ ಈ ಹೋರಾಟದ ಅವಧಿಯಲ್ಲಿ ತಗೊಂಡಿದ್ದು ಹಿಂಬಾಕಿ ಮತ್ತು ಏನೊಂದು ವೇತನ ಪರಿಷ್ಕರಣೆಯ ದಿನಾಂಕದ ಬಗ್ಗೆ ತಗೊಂಡ್ರು. ಅದು ಒಪ್ಪಲಿಲ್ಲ, ಖಂಡನೀಯ ಸಹ, ಅದನ್ನು ಯಾರು ಬೇಡ ಅಂತ ಇಲ್ಲ. ಆದರೆ ಈಗ ವೇತನ ಹೆಚ್ಚಳದ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಮಾರ್ಚ್ 2ನೇ ತಾರೀಕು, ಏಪ್ರಿಲ್ 29ನೇ ತಾರೀಕು ಏನು ಕರೆದಿದ್ರು ಆ ಸಂದರ್ಭಗಳಲ್ಲಿ ಅವರು ಒಂದು ಚಾರ್ಟರ್ ಆಫ್ ಡಿಮ್ಯಾಂಡ್ ಏನು ಫೈನಾನ್ಷಿಯಲ್ ಸ್ಟೇಟಸ್ದು ನಮ್ಗೆ ಒಂದು 10 ಪುಟದಷ್ಟು ಕೊಟ್ಟಿದ್ದರು. ಅದನ್ನು ನಾವು ವಿಶ್ಲೇಷಣೆ ಮಾಡಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. 15% ವೇತನ ಹೆಚ್ಚಳ ಮಾಡಿದರೆ ಒಂದು ತಿಂಗಳಿಗೆ 84.55 ಕೋಟಿ ರೂಪಾಯಿ ಮಾತ್ರ ಜಾಸ್ತಿ ಆಗುತ್ತೆ. 25% ಕೊಟ್ಟರು 110 ಕೋಟಿ ರೂಪಾಯಿ ಅಷ್ಟೇ ತಿಂಗಳಿಗೆ ಜಾಸ್ತಿ ಆಗೋದು ಕೊಡಲಿಕ್ಕೆ ಸಾಧ್ಯ ಇದೆ. 40% ಕೊಟ್ಟರು ಸಾರಿಗೆ ಸಂಸ್ಥೆಗೆ ಶಕ್ತಿ ಯೋಜನೆಯಿಂದ ಪ್ರತಿ ತಿಂಗಳು ಬರೋ ದುಡ್ಡಿಗಿನ್ನೂ ಕಡಿಮೆನೇ ಹೆಚ್ಚಳ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕೊಡುವ ಅವಕಾಶ ಇದೆ, ನೀವು ಬಳಸ್ಕೊಡಿ ಅಂತ ಹೇಳಿದ್ವು.
ಏನು 29ನೇ ತಾರೀಕು ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ ಯಥಾ ಪ್ರಕಾರ ಹಿಂದಿನ 26 ತಿಂಗಳು ಅನ್ನೋದನ್ನು ನಿರಾಕರಿಸಿ 38 ತಿಂಗಳೇ ಬೇಕು ಅನ್ನೋದ್ರ ಬಗ್ಗೆ, ಮತ್ತು ಯಾವುದು 1/1/24ರಿಂದನೇ ಕೊಡಬೇಕು, 1/4/25ರಿಂದ ಬೇಡ ಅನ್ನೋ ಒಂದು ವಿಚಾರನೇ ಪ್ರಮುಖವಾಗಿ ತಗೊಂಡು ವೇತನ ಹೆಚ್ಚಳದ ವಿಚಾರಕ್ಕೆ ಹೋಗಲಿಲ್ಲ. ಈ ಒಂದು ತಪ್ಪಿನಿಂದಾಗಿ ಇವತ್ತು ಅವರಿಗೆ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ತೋಚದಷ್ಟೇ ಹೆಚ್ಚಳ ಮಾಡಲಿಕ್ಕೆ ಅವಕಾಶ ಸಿಕ್ತು. ಒಂದು ವೇಳೆ ಆ 29ನೇ ತಾರೀಕು ನಾವು 25% ಕೇಳಿದ್ದೀವಿ, ನೀವು 7%ಗೆ ಇದ್ದೀರಿ, ಆಯಿತು, ನಾವು ಕೆಳಗಿಳಿತೀವಿ 9%, ನೀವು ಮೇಲೆ ಏರಿ 9% ಅಂದರೆ ಇವತ್ತು 16% ವೇತನ ಹೆಚ್ಚಳ ಮಾಡಿಕೊಳ್ಳೋ ಅವಕಾಶ ಇತ್ತು. ಅಥವಾ ಈ ಒಂದು ಯಾವುದು 38 ತಿಂಗಳ ಅರಿಯರ್ಸ್ ವಿಚಾರ ಮತ್ತು 1/24 ವಿಚಾರ ಮಾತಾಡೋಣ, ವೇತನ ಹೆಚ್ಚಳದ ಇವಾಗ ಬೇಡ ಅಂತ ಪಟ್ಟಿಡಿದು ಕೂತಿದ್ರು ಆಗ್ತಿತ್ತು. ಎನಿಹೋ ಈಗ ಏನು 20ನೇ ತಾರೀಕಿನಿಂದ ಒಂದು ಜಂಟಿ ಕ್ರಿಯಾ ಸಮಿತಿಯವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ತಿರ್ಗಾ ಇದನ್ನೆಲ್ಲ ರಿಪೀಟ್ ಆಗೋದಾದ್ರೆ ಭಾಳ ಸಂತೋಷ ಆಗ್ತದೆ. ವಾಟೆವರ್ ಮೇ ಬಿ, ಈ ಒಂದು ಸರ್ಕಾರ ಮಾಡಿದ ತಪ್ಪನ್ನು ತಾನು ತಿದ್ಕೊಳ್ಳುತ್ತೆ ಅನ್ನೋದಾದರೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ನಾನು ತಮ್ಮ ಎಲ್ಲರಲ್ಲೂ ಕೊಡ್ತೇನೆ. ನಮಸ್ಕಾರ.